ಕೊನೆಗೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ದುಡ್ಡು ಕೊಟ್ಟು 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚರ್ಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರಂದ್ರೆ ನಿಮ್ಮ ಒಂದು ಕತೆ ಮುಗೀತಂತಲೇ ಹೇಳ್ಬೋದು. ಏನಪ್ಪ ಅನ್ಬೇಕಾರೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅದರ ಪ್ರತಿಯೊಬ್ಬರಿಗೆ ಹೇಳ್ಬೇಕಾರೆ ಯೂಟ್ಯೂಬ್ ಮಾನಿಟೇಷನ್ ಮೇಲೆ ಒಂದು ಹೊಸ ನೀವು ಪಾಲಿಸಿ ಏನಪ್ಪ ಪಾಲಿಸಿ ಅಂದರೆ ಹೇಳ್ಬೇಕಾರೆ ಈಗ ಆ್ಯಕ್ಚುಲಿ ಬಂದುಬಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಮಾನಿಟೇಷನ್ ಅಪೀಲ್ ಮಾಡಿದ ತಕ್ಷಣ ಆ್ಯಕ್ಚುಲಿ ನಮಗೆಲ್ಲರೂ ಕೂಡ ಏನಾದರೂ ನಾವು ಮಿಸ್ಟೇಕ್ ಮಾಡಿದ್ರೆ ನಮಗೆ ಏನಂತ ಬರ್ತಿತ್ತು, ರಿಯೂಸ್ ಕಂಟೆಂಟ್ ಅಂತ ಬರ್ತಿತ್ತು ಮತ್ತು ಅದ್ರ ಜೊತೆಗೆ ರಿಪಿಟೇಟಿವ್ ಕಂಟೆಂಟ್ ಅಂತ ಬರ್ತಿತ್ತು. ಆದ್ರೆ ಬಟ್ ಈಗ ಸಡನ್ನಾಗಿ ಮತ್ತೊಂದು ಹೊಸ ನೀವು ಪಾಲಿಸಿ, ಈ ಒಂದು ಪಾಲಿಸಿ ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಿದೆ ಅದ್ರ ಜೊತೆಗೆ ಇನ್ನೂ ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಕೂಡ ಗೊತ್ತಿರಲೇಬೇಕು. ಏನಾದರೂ ಗೊತ್ತಿರಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲು ಮಾನಿಟೇಷನು ಡಿಸೇಬಲ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ಪರ್ಮನೆಂಟಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದರೆ ಯೂಟ್ಯೂಬ್ ಚಾನಲ್ ಡಿಲೀಟ್ ಕೂಡ ಆಗೋ ಚಾನ್ಸಸ್ ಇದೆ. ಅದೇನು ಪಾಲಿಸಿ ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಈ ಒಂದು ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ಒಂದು ಹಿಡಿದು ಲೈಕ್ ಮಾಡೋದು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಯಾಕಪ್ಪ ನೀವು ಎಷ್ಟು ಲೈಕ್ ಮಾಡ್ತೀರ ಜಾಸ್ತಿ ಅಷ್ಟು ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಈ ಒಂದು ವಿಡಿಯೋ ರಿಕಮೆಂಡ್ ಆಗುತ್ತೆ. ರಿಕಮೆಂಡ್ ಆಗುತ್ತೆ, ಅದರಿಂದ ಏನಾಗುತ್ತೆ ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಮೂಲಕ ಒಂದು ಚಿಕ್ಕ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಇನ್ಫಾರ್ಮೇಷನ್ ಮೂಲಕ ಕೂಡ ಅವರೊಂದು ಯೂಟ್ಯೂಬ್ ಚಾನಲ್ ಸೇಫಾಗಿ ಮಾಡ್ಕೊಳ್ಬೋದು. ಏನಪ್ಪ ಅನ್ಬೇಕ್ರೆ ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಉಂಟು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ರಿವ್ಯೂಸ್ ಕಂಟೆಂಟು ಮತ್ತು ರಿಪಿಟೇಟಿವ್ ಕಂಟೆಂಟು ಬರುತ್ತೆ, ನಿಮಗೆಲ್ಲರಿಗೂ ಗೊತ್ತಿದೆ. ಅದು ಬಂದ ತಕ್ಷಣ ನಾವೇನು ಮಾಡ್ತೀವಿ, ವಾಪಸ್ ಮತ್ತೆ ರೀಅಪ್ಲೈ ಮಾನಿಟೇಷನ್ ಮಾಡ್ತೀವಿ. ಆದ್ರೆ ಬಟ್ ಈಗ ಹೊಸದಾಗಿ ಯೂಟ್ಯೂಬ್ನಲ್ಲಿ ಮಾನಿಟೇಷನ್ ಹೊಸ ನೀವು ಪಾಲಿಸಿ, ಈ ಪಾಲಿಸಿ ಆ್ಯಕ್ಚುಲಿ ಈಗಾಗಲೇ ಕೂಡ ತುಂಬ ಜನರಿಗೆ ಗೊತ್ತಿದೆ, ಇನ್ನೂ ಕೆಲವೊಂದಿಷ್ಟು ಜನರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ತುಂಬ ಜನರಿಗೆ ಗೊತ್ತಿಲ್ಲ ಅಂತ ಅನ್ಬೋದು. ಏನಪ್ಪ ಅಂದರೆ ಡಿಸೆಪ್ಟಿವ್ ಆ್ಯಕ್ಟಿವಿಟಿ ಅಂತ ಬಂದ್ಬಿಟ್ಟು ಇದೊಂದು ಪಾಲಿಸಿ ಬಂದ್ಬಿಟ್ಟು, ಈ ಒಂದು ಪಾಲಿಸಿ ಏನಪ್ಪ ತುಂಬ ಆ್ಯಕ್ಚುಲಿ ನೀವು ಅರ್ಥ ಮಾಡ್ಕೊಳ್ಳಿ. ಈ ಪಾಲಿಸಿ ಏನಂದರೆ ತುಂಬ ಕ್ಲಿಯರಾಗಿ ಹೇಳ್ಬೇಕಾರೆ ಈಗ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ಒಂದು ಸ್ಕ್ಯಾಮ್ ರಿಲೇಟೆಡ್ ವಿಡಿಯೋ ಆಗಿರ್ಬೋದು, ಏನೇ ಒಂದು ವಿಡಿಯೋ ಮಾಡಿದರೂ ಕೂಡ ಇದರಿಂದ ಅಂದರೆ ಏನೇ ಒಂದು ನೀವು ವಿಡಿಯೋ ಅಂದರೆ ಯಾವುದೇ ರೀತಿ ಸ್ಕ್ಯಾಮ್ ರಿಲೇಟೆಡ್ ಏನೇ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡಿದ್ರು ಕೂಡ ಅದೇನಾಗುತ್ತೆ ಡಿಸೆಪ್ಟಿವ್ ಆ್ಯಕ್ಟಿವಿಟಿ ಅಂತ ಬಂದ್ಬಿಟ್ಟು ಅದು ಪಾಲಿಸಿ. ಆ ಒಂದು ಪಾಲಿಸಿ ಬಂದ ತಕ್ಷಣ ಏನಾಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಮಾನಿಟೇಷನ್ ಆನ್ ಆಗಿದ್ದರೆ ಮಾನಿಟೇಷನು ಡಿಸೇಬಲ್ ಆಗುತ್ತೆ. ಅದರಿಂದ ಏನಂತ ನಿಮಗೆ ಡೈರೆಕ್ಟಾಗಿ ಮೇಲ್ ಬರುತ್ತೆ. ಮೇಲ್ ಬಂದ ನಂತರ ಆಟೋಮೆಟಿಕ್ ನಿಮ್ಮೊಂದು ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಮತ್ತು ಅದ್ರ ಜೊತೆ ನೀವೇನಾದರೂ ಪಾಲಿಸಿ ವೈಲೇಟ್ ಮಾಡಿದರೆ ಈ ರೀತಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಒಂದು ಡಿಸೇಬಲ್ ಅನ್ನೋದು ಆಗುತ್ತೆ. ಆದರೆ ಬಟ್ ಇದು ಬರೋದಕ್ಕೆ ಕಾರಣ ಎರಡು ಸ್ಟೆಪ್ ಇದೆ, ಎರಡು ದಾರಿ ಇದೆ. ಎರಡು ದಾರಿ ಅಂದರೆ ಒಂದು ಮೊದಲನೇ ದಾರಿ ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಏನಾದರೂ ನಾವು ದುಡ್ಡು ಕೊಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಪಾಲಿಸಿ ಏನಿದೆಲ್ಲ, ಮಾನಿಟೇಷನ್ ಪಾಲಿಸಿ ನಿಮಗೆ ಎಲ್ಲರೂ ಕೂಡ ಗೊತ್ತಿದೆ. 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚರ್ಸ್ ನಾವು ದುಡ್ಡು ಕಟ್ಟಿ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಮಾನಿಟೇಷನ್ ಆಗ್ಬೇಕಂತೇಳಿ ನಾವು ಏನು ಮಾಡ್ತೀವಿ, ದುಡ್ಡು ಕೊಟ್ಟು ಏನಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚರ್ಸ್ ನಾವು ಏನಾದರೂ ಖರೀದಿ ಅವ್ರಿಗೆ ಅವ್ರಿಗೆ ನಾವು ಇಷ್ಟು ದುಡ್ಡು ಅಂತ ಕೊಟ್ಟರೆ ಸಾಕು, ಅವರು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಂದರೆ 4,000 ವಾಚರ್ಸ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಡ್ತಾರೆ. ಯಾವ ರೀತಿ ಅಂದರೆ ಯಾವುದೊಂದು ಸಾಫ್ಟ್ವೇರ್ ಮೂಲಕ ಇರೋದು, ಯಾವುದೋ ಕಂಪ್ಯೂಟರ್ ಮೂಲಕ, ಎಲ್ಲೋ ಫೇಕ್ ಅಕೌಂಟ್ಸ್ ಮೂಲಕ ಈ ರೀತಿ ಮಾಡಿ ನಮಗೆ ಕೊನೆಗೂ ಇಷ್ಟು ದಿನಗಳಲ್ಲಿ ಒಂದು 10 ದಿನದಿಂದ ಮ್ಯಾಕ್ಸಿಮಮ್ ಒಂದು 30 ದಿನದಲ್ಲಿ ಕಂಪ್ಲೀಟ್ ಮಾಡಿಕೊಡ್ತಾರೆ. ಟಾರ್ಗೆಟ್ ಕೊಡ್ತಾರೆ, ಆ ಟಾರ್ಗೆಟ್ಗೆ ನಾವು ಅಮೌಂಟ್ ಪೇ ಮಾಡಬೇಕು, ಅಷ್ಟು ದಿನದಲ್ಲಿ ನಮಗೆಲ್ಲ ಕಂಪ್ಲೀಟ್ ಮಾಡಿಕೊಡ್ತಾರೆ. ಆವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಮಾನಿಟೇಷನ್ ಅಪೀಲ್ ಮಾಡ್ತೀವಿ. ಮಾನಿಟೇಷನ್ ಆನ್ ಮಾಡೋದಕ್ಕೆ ನಾವು ಅಪೀಲ್ ಮಾಡ್ತೀವಿ. ಆವಾಗ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ, ಇನ್ನೂ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಲ್ಲ. ಯಾಕಂದರೆ ಅದು ಯಾವ ರೀತಿ ಅಂದರೆ ಅವರು ಯೂಟ್ಯೂಬ್ ಟ್ರ್ಯಾಕ್ ಮಾಡ್ತಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಯೂಟ್ಯೂಬ್ಗೆಲ್ಲ ಗೊತ್ತಾಗುತ್ತೆ, ಅದು ಮಾನಿಟೇಷನ್ ಆನ್ ಆಗಲ್ಲ. ಆವಾಗ ಏನುತ್ತೆ ಡಿಸೆಪ್ಟಿವ್ ಆ್ಯಕ್ಟಿವಿಟಿ ಅಂತ ಬರುತ್ತೆ. ಆ ಬರೋ ಕಾರಣದಿಂದ ಏನುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಲ್ಲ. ಇದು ಆ್ಯಕ್ಚುಲಿ ನಿಮಗೆಲ್ಲರೂ ಕೂಡ ಗೊತ್ತಿರಲಿ, ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. ಅದು ಬಂದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಅಂತ ಅನ್ನೋದು. ಸ್ಟಾರ್ಟಿಂಗ್ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಮತ್ತೆ ವಾಪಸ್ ಬಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಒಮ್ಮೆ ನಮಗೆ ಡಿಸೆಪ್ಟಿವ್ ಆ್ಯಕ್ಟಿವಿಟಿ ಅಂತ ಒಂದು ಪಾಲಿಸಿ ಇದೊಮ್ಮೆ ನಮಗೆ ಬತ್ತಂದರೆ ನಾವು ಏನು ಮಾಡಬೇಕು, ಸುಧಾರಣೆ ಮಾಡ್ಕೊಳ್ಬೇಕಂದ್ರೆ ನಮಗೆ 3 ತಿಂಗಳ ಕಾಲ ಟೈಮ್ ಇರುತ್ತೆ, ಕಾಲ ಅವಕಾಶ ಇರುತ್ತೆ. ಅದರೊಳಗಡೆ ನಾವು ಅಂದರೆ ಎಲ್ಲ ವೀಡಿಯೋ ಒಳ್ಳೆ ರೀತಿಯಲ್ಲಿ ನಮ್ಮ ಒರಿಜಿನಲ್ ಕಂಟೆಂಟ್ ವೀಡಿಯೋ ತೊಗೊಂಡು ಒಳ್ಳೆ ರೀತಿಯಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು, ಮತ್ತು 4,000 ವಾಚರ್ಸ್ಗೆ ಇದನ್ನು ಕವರ್ ಮಾಡ್ಕೊಂಡು ರೀಅಪ್ಲೈ ಬಂದ ತಕ್ಷಣ ಅಪೀಲ್ ಮಾಡಿದಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ. ಏನಾದರೂ ನಾವು ಮತ್ತೆ ಮಿಸ್ಟೇಕ್ ಮಾಡಿ ಮತ್ತೆ ವಾಪಸ್ ಯಾವ ಒಂದು ವಿಡಿಯೋ ಪ್ರಾಬ್ಲಮ್ ನಿಮಗೆ ಡೌಟ್ ಬರುತ್ತೆ, ಈ ಒಂದು ವಿಡಿಯೋದಿಂದನೇ ಬಂದಿರ್ಬೋದು ಅಂತ ಬಂದುಬಿಟ್ಟು ಆ ಒಂದು ವಿಡಿಯೋ ನೀವು ಡಿಲೀಟ್ ಮಾಡ್ತಾರೆ. ಈ ರೀತಿ ಇದೇ ರೀತಿ ಮಾಡೋದನ್ನು ಮತ್ತೆ ವಾಪಸ್ ನಿಮಗೆ ಅಂದರೆ ಡಿಸೆಪ್ಟಿವ್ ಆ್ಯಕ್ಟಿವಿಟಿ ಅಂತ ಮತ್ತೆ ವಾಪಸ್ ಅದೇ ಒಂದು ಪಾಲಿಸಿ ಬಂದರೆ ಏನಾಗುತ್ತೆ, ಡೈರೆಕ್ಟಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ತಾರೆ. ಇದು ಅರ್ಥ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಮೊದಲನೇ ದಾರಿ. ಇನ್ನು ಸೆಕೆಂಡ್, ಈ ದುಡ್ಡು ಕೊಟ್ಟು ವಾಚ್ ಟೈಮು ಸಬ್ಸ್ಕ್ರೈಬರ್ಸ್ ಖರೀದಿ ಮಾಡಿದವ್ರಿಗೆ ಅವ್ರಿಗೆ ಇಷ್ಟೇ ಬರುತ್ತೆ ಅಂತ ನೀವು ಯೋಚನೆ ಮಾಡೋಕ್ಕೋಡಿ, ನೀವು ಅಂದ್ಕೋಬೇಡಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೂ ಬರುತ್ತೆ. ಯಾವ ರೀತಿ ಅಂದರೆ ಈ ಸೆಕೆಂಡ್ ಸ್ಟೆಪ್ ಕೂಡ ಇದೆ. ಸೆಕೆಂಡ್ ದಾರಿ ಏನಂದರೆ ನೀವು ಏನಾದರೂ ಒಂದು ವಿಡಿಯೋ ಅಂದರೆ ನಿಮ್ಮ ವಿಡಿಯೋ ಯಾವುದೋ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ತಮ್ನೇಲಲ್ಲಿ ಏನೋ ಒಂದು ಹಾಕಿಬಿಡೋದು, ತಮ್ನೇಲಲ್ಲಿ ಏನೋ ಒಂದು ತೋರಿಸ್ಬಿಡೋದು. ಯಾಕಂದರೆ ವ್ಯೂಸ್ ಬರಲಿ ಅಂತೇಳಿ
ತಮ್ಮನೇಲಿ ಏನೋ ಒಂದು ತೋರಿಸ್ಬಿಡ್ದು, ಯಾವುದೋ ಒಂದು ಟಾಪಿಕ್ ಇರುತ್ತೆ, ಅದು ಯಾವುದೋ ಒಂದು ಟಾಪಿಕ್ ಬಿಟ್ಟು ಬೇರೆ ರೀತಿ ನಾವು ವೀಡಿಯೋ ಅಪ್ಲೋಡ್ ಮಾಡೋದು. ತಮ್ಮನೇಲಿಂದ ಕೂಡ ಬರುತ್ತೆ. ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಳಿ. ಈಗ ಯಾವುದೋ ಒಂದು ಆ್ಯಕ್ಚುಲಿ ಮುಟ್ಟು ಒಂದು ದಿನಕ್ಕೆ 1 ಲಕ್ಷ ದುಡ್ಡು ಮಾಡ್ಬೋದು. ಅದು ಅಲ್ಲಿ ಕ್ಲಿಯರಾಗಿ ನೀವು ತಮ್ಮನೇಲಿ ತೋರಿಸಿರ್ತಾರೆ 1 ಲಕ್ಷ ದುಡ್ಡು ಮಾಡ್ಬೋದು. ಅದ್ರ ಬಟ್ ಆ ವೀಡಿಯೋದಲ್ಲಿ 1 ಲಕ್ಷ ದುಡ್ಡು ಮಾಡಿದ ತೋರಿಸಿರಲ್ಲ. ಮತ್ತು ನೀವು ವೀಡಿಯೋ ಮಾಡುವಾಗ ಯಾವುದೋ ಒಂದು ಸ್ಕ್ರೀನ್ ರೆಕಾರ್ಡಾಗಿ ನಿಮ್ಮ ಪರ್ಸನಲ್ ಡೇಟಾ ಶೇರ್ ಮಾಡೋದು, ಡಾಕ್ಯುಮೆಂಟ್ಸ್ ಈ ರೀತಿ ಮಾಡಿದಾಗ ನಿಮಗೆ ಡಿಸೆಪ್ಟಿವ್ ಆ್ಯಕ್ಟಿವಿಟಿ ಅಂತ ನಿಮಗೆ ಬರುತ್ತೆ. ಎಲ್ಲರಿಗೂ ಗೊತ್ತಿರಲಿ, ಇದು ಬರುತ್ತೆ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ರೀತಿ ಆ ರೀತಿ ಮಿಸ್ಟೇಕ್ ಮಾಡೋಕ್ಕೋಗ್ಬಿಡಿ. ದಯವಿಟ್ಟು ಅದನ್ನು ಯಾವುದೇ ರೀತಿ ಮಿಸ್ಟೇಕ್ ಮಾಡೋಕ್ಕೋಗ್ಬಿಡಿ. ಆ್ಯಕ್ಚುಲಿ ತುಂಬ ಜನ ಇದು ತುಂಬ ಬರ್ತಾ ಇರೋದು ಏನಂದರೆ, ಈ ವಿಡಿಯೋ ಯಾವುದೊಂದು ಟಾಪಿಕ್ ರಿಲೇಟೆಡ್ ಇರೋದು ಅದ್ರ ಮೇಲೆ ತಮ್ಮನೇಲಿ ಯಾವುದೋ ಒಂದು ಹಾಕಿಬಿಡೋದು. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನನಗೆ ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ರು. ಅವ್ನ ಕಾರಣಕ್ಕೋಸ್ಕರ ಇರ್ತೀನಿ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬಿಡಿ. ದಯವಿಟ್ಟು ಎಲ್ಲರಿಗೆ ಹೇಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತೀನಿ, ಜೆನ್ಯೂನ್ ಕಂಪ್ಲೀಟ್ ಆಗಬೇಕು. ಜೆನ್ಯೂನಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ದುಡ್ಡು ಕೊಡೋಕ್ಕೋಗ್ಬಿಡಿ. ಇನ್ನೊಬ್ರು ದುಡ್ಡು ಕೊಟ್ಟು ವಾಚ್ ಟೈಮ್ ಸಬ್ಸ್ಕ್ರೈಬರ್ಸ್ ತೊಗೊಂಡು ಏನು ಲಾಭ ಇದೆ? ವಾಚ್ ಟೈಮ್ ಸಬ್ಸ್ಕ್ರೈಬರ್ಸ್ ನೀವು ಕಂಪ್ಲೀಟ್ ಮಾಡಿ ಕೊಡ್ತಾರೆ, ಇಲ್ಲ ಅಂತೇನಲ್ಲ, ದುಡ್ಡು ಕೊಡ್ತೀರಾ. ಆದ್ರೆ ಬಿಟ್ಟು ವ್ಯೂಸ್ ಬರ್ತಾ, ವ್ಯೂಸ್ ನಿಮ್ಮವ್ರ ಅಂದರೆ ನಿಮ್ದು ಆಗಿದ್ರೆ ವ್ಯೂಸ್ ಕೂಡ ದುಡ್ಡು ಕೊಟ್ಟು ನೀವು ತೊಗೋಬೋದಾ? ಖರೀದಿ ಮಾಡ್ಬೋದಾ? ಬೇಡ. ಜೆನ್ಯೂನ್ ಆಗಿರಬೇಕು. ಎಷ್ಟೇ ಬರಲಿ ಅದು ಜೆನ್ಯೂನ್ ಆಗಿರಬೇಕು, ಒಳ್ಳೆ ರೀತಿಯಾಗಿರಬೇಕು. ಜೆನ್ಯೂನ್ ಆಗಿದ್ದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಟೆನ್ಷನೇ ಬೇಡ. ಏನಾದರೂ ನೀವು ಜೆನ್ಯೂನಾಗಿ ಮಾಡಲಿ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತಾ? ಮೌಂಟೇಶನ್ ಆನ್ ಆಗಲ್ಲ. ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಏನೋ ಲೈಫ್ ಚೇಂಜ್ ಆಗಿ ಲಕ್ಕಾಗಿ ಆನ್ ಆಗಿರುತ್ತೆ. ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಲ್ಲ. ಅದಕ್ಕೋಸ್ಕರ ಅದನ್ನೇ ಯಾವುದೇ ರೀತಿ ದುಡ್ಡು ಕೊಟ್ಟು ಆ ವೆಬ್ಸೈಟ್ ಇನ್ನು ಅವರು ಕಂಪ್ಲೀಟ್ ಮಾಡ್ತಾರೆ, ಇಲ್ಲ ಅಂತೇನಲ್ಲ. ಅಲ್ಲಿ ಆ ಒಂದು ವೆಬ್ಸೈಟ್ ಮೂಲಕ ಮತ್ತು ಕೆಲವೊಂದಷ್ಟು ಅಕೌಂಟ್, ಸಾವಿರಾರು ಅಕೌಂಟ್ ಕ್ರಿಯೇಟ್ ಮಾಡಿ ವಾಚ್ ಅವರ್ಸು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ, ಈ ರೀತಿ ಮಾಡಿ ಪೇಕ್ ಅಕೌಂಟ್ ಮಾಡಿ ನಿಮಗೆ ಎಲ್ಲ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಅದ್ರ ಬಟ್ ಮೌಂಟೇಶನ್ ಅನ್ನೋದು ಆನ್ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಪಾಲಿಸಿ ಎಲ್ಲರಿಗೆ, ಆ್ಯಕ್ಚುಲಿ ಈ ಒಂದು ಪಾಲಿಸಿ ನಿಮ್ಗೆ ಎಲ್ಲರ ಕೂಡ ಗೊತ್ತಿರಲಿ. ನಾನು ನಿಮಗೆ ಎಲ್ಲರಿಗೆ ಹೇಳ್ತೀನಿ ಮತ್ತೊಮ್ಮೆ ಒಂದು ಅಂದರೆ ಮೊದಲನೇ ಸಾರಿಗೆ ನಿಮಗೆ ಈ ಡಿಸೆಪ್ಟಿವ್ ಆ್ಯಕ್ಟಿವಿಟಿ ಅಂತ ಬಂದರೆ ಪಾಲಿಸಿ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ನೀವೆಲ್ಲ ಅದನ್ನು ಸರಿ ಮಾಡ್ಕೊಂಡು ಮತ್ತೆ ಅಪ್ಲೈ ಮಾಡ್ಬೋದು. ಮತ್ತೆ ನಿಮಗೆ ಸೆಕೆಂಡ್ ಬಾರಿ ಬಂದರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಇದು ನಾನು ಹೇಳ್ತಾ ಇಲ್ಲ, ನಾನು ನಿಮಗೆ ಮೇಲ್ಗಡೆ ಆಗ್ತಾಯಿದ್ದೀನಿ ನೋಡಿ. ಕ್ಲಿಯರಾಗಿ ಓದ್ಕೊಳ್ಳಿ, ನೀವು ಎಲ್ಲರೂ ಕೂಡ ತಿಳ್ಕೊಳ್ಳಿ. ನಿಮ್ಗೆ ಆಗ್ತೀನಿ ನೋಡಿ ಅದ್ರ ಪಾಲಿಸಿ, ನೀವು ನೋಡ್ಕೊಳ್ಳಿ. ಈ ರೀತಿ ಇದೆ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯಾರು ಕೂಡ ಮಿಸ್ಟೇಕ್ ಮಾಡಬೇಡಿ ಅಂತ. ಈ ಒಂದು ಪಾಲಿಸಿ ಆ್ಯಕ್ಚುಲಿ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ. ಹೊಸದಾಗಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಾಗಲೇಬೇಕಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲರಿಗೂ ಹೇಳ್ತಾನೆ, ಜೇರ್ ಕಡ್ತ ಏನಾದರೂ ಜಸ್ಟ್ ಮಿಸ್ಟೇಕ್ ಮಾಡಿದರೆ ಡಿಲೀಟ್ ನಿಮ್ಮ ಚಾನಲು. ಅದಕ್ಕೋಸ್ಕರ ಹೇಳ್ತೀನಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತೀನಿ, ವರ್ಷ ಪೂರ್ತಿ ಕಷ್ಟಪಡ್ತಾ ಇದ್ದೀರಾ, ಯಾವುದೇ ರೀತಿ ಹಾಕೋಗ್ಬಿಡಿ. ಜೆನ್ಯೂನ್ ಯಾವ ರೀತಿ ವಿಡಿಯೋ ಇದೆ ಅದೇ ರೀತಿ ಟಾಪಿಕ್ಕು, ಅದೇ ರೀತಿ ಒಳ್ಳೆ ಕಂಟೆಂಟ್ ಮಾಡಿ ಸ್ಪ್ಯಾಮ್ ರಿಲೇಟೆಡ್ ಯಾವುದೇ ರೀತಿ ಮಾಡೋಕ್ಕೋಗ್ಬಿಡಿ ಅಂತ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಕನ್ನಡ ಟೆಕ್ ಸ್ಪ್ಯಾಮ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲ ಬಾಯ್.